ರಾಜ್ಯದ ರಾಜಧಾನಿ ನಗರ ಬೆಂಗಳೂರಿನಲ್ಲಿ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ. ಫೋರ್ಟಿಸ್ ಆಸ್ಪತ್ರೆ ಆದ ಬಳಿಕ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿದೆ. ಫೋರ್ಟಿಸ್ ಆಸ್ಪತ್ರೆ ಬೆನ್ನಲ್ಲೇ ಮತ್ತೊಬ್ಬ ಬಾಣಂತಿಯ ಸಾವು ಆಗಿದೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಪೂಜಾ ಕೊನೆಯುಸಿರೆಳೆದಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಪೂಜಾರಿಗೆ ಹೆರಿಗೆಯಾಗಿತ್ತು. ಡೆಲಿವರಿ ಆದ ಮೇಲೆ ಬಾಣಂತಿ ಪೂಜಾಗೆ ಹೆಚ್ಚಾಗಿದೆ ರಕ್ತಸ್ರಾವ ನಿಲ್ಲದ ಕಾರಣ ವಾಣಿ ವಿಲಾಸ್ ಆಸ್ಪತ್ರೆಗೆ ಪೂಜಾರನ್ನ ದಾಖಲಿಸಲಾಗಿತ್ತು, ಶಿಫ್ಟ್ ಮಾಡಲಾಗಿತ್ತು. ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಬಾಣಂತಿ ಕೊನೆಯುಸಿರೆಳೆದಿದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಪೂಜಾ ಕೊನೆಯುಸಿರೆಳೆದಿದ್ದಾರೆ. ನೋಡ್ತಾ ಇದ್ದೀವಿ, ಒಂದು ಕಡೆ ಅನುಷಾ ಇವರು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು. ಈತ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಪೂಜಾ ಸಾವನ್ನಪ್ಪಿದ್ದಾರೆ. ನಿನ್ನೆ ತಡರಾತ್ರಿ ಪೂಜಾರಿಗೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು. ರಕ್ತಸ್ರಾವ ನಿಲ್ಲದ ಕಾರಣ ಅವರನ್ನ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಾಗ್ತಿದ್ದಂತೆ ಪೂಜಾ ಕೊನೆಯುಸಿರೆಳೆದಿದ್ದಾರೆ. ಇದೆಲ್ಲ ಮಾಡಿ ಮಾಡಿ हेलो हेलो अभी टाइम में कोई थोड़ा बहुत काम है रसो हाँ ಇದು ಬಾಕ್ಲ ಹತ್ರ ये आज की बात है ಕೊಡಿ ನೀ ಅದೇ ನೆಕ್ಸ್ಟ್ ಮೇಲೆ ಮೇಲೆ उठो निदान के बस ಆರಾಮ್ से ನಿಂತ್ಕೊ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ಸುಮ್ಮನೆ ನಾನು ಹಿಂಗೆ ಇಡ್ತೀನಿ ಅಷ್ಟೇ ತೊಲಿಗೆ ಕರ್ಕೊಳಕ್ಕೆ ಹೋಗಲ್ಲ ಎರಡು ಕೈಲಿ ಇಟ್ಕೊಂಡು ಅಶೋಕ ಸ್ವೀಟ್ಸ್ ಎಲ್ಲ ಕೊಟ್ಬಿಡು. ಸ್ವೀಟ್ಸ್ ಅರ್ಶಿನ ಕುಂಕುಮ ಕೊಡೆ ಎಲ್ಲರೂ ನಾನು ಸುಮ್ಮನೆ ಕಟ್ಟಲ್ಲ ಊಸಿ ಬಂತಾನೆ ಒಂದು 5 ಹಚ್ಚಿಸಿದೆ ಪಕಡು ಎರಡು ನಿಮ್ಮ ಮನೆಗೆ ಹೋಗೋ ಗಂಟ ಅಷ್ಟೇ ನಿಮ್ಮ ಮನೆಗೆ ಕಳ್ಸೋದು ಗಂಡ ಎಲ್ಲ ಮುಂದಕ್ಕೆ ಹೋಗೋಣ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ನೋಡ್ತಾ ಇದ್ದೀವಿ ಪೂಜಾಗೆ ಒಂದು ಕಡೆ ಸೀಮಂತ ಶಾಸ್ತ್ರ ಮಾಡ್ತಾ ಇದ್ದಂತ ವಿಡಿಯೋನ. ಆಕ್ಚುಲ್ ಆಗಿ ಪೂಜಾ ಅವರ ಪ್ರಕರಣದಲ್ಲಿ ಆಗಿದ್ದೇನು ಅಂತ ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ವೈದ್ಯರು ಹೇಳ್ತಾ ಇರುವಂತಹ ಮಾತು ಏನಂದ್ರೆ ಅವರಿಗೆ ಅವರು ಫ್ಲೂ ಅಮೆಂಡನಿಸಮ್ ಅಂತ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಡೆಲಿವರಿ ಆಗುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲೀಡಿಂಗ್ ಆಗುತ್ತೆ. ಎಲ್ಲಿವರೆಗೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗದ ಮಟ್ಟದಲ್ಲಿ ಅವರಿಗೆ ರಕ್ತಸ್ರಾವ ಆಗುತ್ತೆ. ಕೂಡಲೇ ಅವರನ್ನ ವಾಣಿ ವಿಲಾಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ICU ಬೆಡ್ ಇರೋದ ಕಾರಣ ಅವ್ರನ್ನ ವಾಣಿ ವಿಲಾಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ವಾಣಿ ವಿಲಾಸ್ ಆಸ್ಪತ್ರೆಗೆ ಅವರು ರಾತ್ರಿ 8 ಗಂಟೆಗೆ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಮತ್ತೊಂದು ವಿಚಾರ ಏನಂದ್ರೆ ಅಲ್ಲಿ ಯಾರು ಅವ್ರನ್ನ ಹೆರಿಗೆ ಮಾಡ್ತಿದ್ದಾರೆ ಡಾಕ್ಟರ್ ನಾಗಮೇನಿಯವರು ಅವರೇ ಖುದ್ದು ಆಂಬುಲೆನ್ಸ್ ನಲ್ಲಿ ಬರ್ತಾರೆ, ಖುದ್ದು ಬ್ಲಡ್ ಅನ್ನು ಒಂದು ಇದರಲ್ಲಿ ಇಟ್ಕೊಂಡ್ ಬರ್ತಾರೆ. ಅಂದ್ರೆ ಅವ್ರನ್ನ ಉಳಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನು ನಾವು ಮಾಡಿದ್ವಿ ಅನ್ನೋ ಮಾಹಿತಿಯನ್ನು ಡಾಕ್ಟರ್ ಹೇಳ್ತಾ ಇರುವಂತದ್ದು. ಬಟ್ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಕೂಡ ಅವರಿಗೆ ಐಸಿಯುಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಬಟ್ ಅಲ್ಲಿಯೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ರಕ್ತಸ್ರಾವ ಆಗಿರೋದ್ರಿಂದ ನಾವು ಎಲ್ಲಾ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ರೀತಿ ನಮ್ಮ ಕೈಯಿಂದ ಆಗ್ಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರುವಂತದ್ದು. ಅಂದ್ರೆ ಡಾಕ್ಟರ್ ಈ ಒಂದು ಕಾಸ್ ಆಫ್ ಡೆತ್ ಗೆ ಡಾಕ್ಟರ್ ಹೇಳ್ತಾ ಇರುವಂತದ್ದು ಈ ದೊಡ್ಡ ಮಟ್ಟದಲ್ಲಿ ರಕ್ತಸ್ರಾವ ಆಗಿರೋದ್ರಿಂದ ಈ ಒಂದು ಸಾವು ಸಂಭವಿತ ಅನ್ನೋ ಮಾಹಿತಿಯನ್ನು ಡಾಕ್ಟರ್ ನೀಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.